ಇವತ್ತೇ ಈ ಮನೆ ಅಧಿಕಾರನ ನಾನು ಲೀಲಾ ವಹಿಸ್ತಾ ನೀವು ಮಾಡ್ತಾ ಇರೋದು ಸರಿಯಾಗೇ ಇದೆ. ಇಷ್ಟು ದಿನ ನೀವೆಲ್ಲ ನನಗೆ ಹೇಗೆ ಸಪೋರ್ಟ್ ಮಾಡಿದ್ರೋ ಹಾಗೆ ಲೀಲಂಗೂ ಸಪೋರ್ಟ್ ಮಾಡ್ಬೇಕು. ಅಷ್ಟೇ ಅಲ್ಲ, ಇನ್ಮೇಲೆ ಈ ಮನೆ ತಿಜೋರಿ ಕೀ ಕೂಡ ನಿಮ್ಮ 3 ಜನ ಅತ್ತೆ ಕೈಯಲ್ಲೇ. ಅಂದ್ರೆ ನಮ್ 3 ಜನ ಜೊಟ್ಟು ಇವಳ ಕೈ ಸೇರ್ತು ಅಂತ ಆಯ್ತು. ಅಯ್ಯೋ ಅಮ್ಮ, ಕೀ. ಒಂದು ನಿಮಿಷ ಬಂದೆ. ರಾಮ್, ನೀನು ಈ ನಿರ್ಧಾರನ ಕೋಪದಿಂದ ತಗೊಂಡಿದ್ಯೋ ಹಠದಿಂದನೋ ನನಗೆ ಗೊತ್ತಿಲ್ಲ. ಆದ್ರೆ ನನಗಂತೂ ಈ ನಿರ್ಧಾರದಿಂದ ತುಂಬಾ ಸಂತೋಷ ಆಗಿದೆ. ಈ ಸವಾಲಲ್ಲಿ ಲೀಲಾ ಗೆಲ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನಾನಂತೂ ಈ ಕೀನ ಮನಸ್ಫೂರ್ತಿಯಾಗಿ ಕೊಡ್ತಾ ಇದ್ದೀನಿ. ನೀನು ನಿನ್ ಹೆಂಡತಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ಬಿಟ್ಟು ಈ ಕೀ ಕೊಡು. ಅನ್ನಪೂರ್ಣ, ಹೇಗಿದ್ದೋಳು? ಹೇಗಾಗ್ಬಿಟ್ಟಿಯಲ್ಲೇ? ಅಮ್ಮ, ನಂಗೆ ಇದನ್ನೆಲ್ಲ ಮಾಡ್ತಿರೋದಕ್ಕೆ ಸಂಕಟ ಆಗ್ತಿಲ್ವೇ? ನೀನ್ ಪದೇ ಪದೇ ನನ್ನ ನೋಡಿ ಹೇಗಿದ್ದೋಳು ಹೇಗಾದೆ ಅಂತ ಹೇಳಿ ನನ್ ಹೊಟ್ಟೆ ಉರಿಸ್ತಿದ್ಯಲ್ಲ, ಅದಕ್ಕೆ ನಂಗೆ ಬೇಜಾರಾಗ್ತಿದೆ. ಅಕ್ಕ, ನಾವು ಇದನ್ನೆಲ್ಲ ರೀಲ್ಸ್ ಮಾಡೋದಕ್ಕಿಂತ ಅವ್ರ ಸೀನ್ ಬಗ್ಗೆ ರೀಲ್ಸ್ ಮಾಡಿದ್ರೆ ಹೇಗಿರುತ್ತೆ? ನಾನ್ ಲೀಲಾ, ನೀವ್ ದುರ್ಗಾ ಅಕ್ಕ. ಹಲೋ ಸೊಸೆ ನಂಬರ್ 1, ಅಧಿಕಾರ ನಿನ್ ಕೈಗ್ ಬಂತು ಅಂತ ಜಾಸ್ತಿ ಮೆರಿತಿದ್ದೆ. ಈಗ ನೋಡಿದ್ಯಾ, ನಿನ್ನ ಅಧಿಕಾರ ನನ್ ಕೈಗ್ ಬಂದಿದೆ. ಈಗ್ಲಾದ್ರೂ ಗೊತ್ತಾಯ್ತಾ ಈ ಅತ್ತೆ ಅಮ್ಮನ್ ಗತ್ತು ಇಡೀ ಊರಿಗೆ ಗೊತ್ತು. ಅಧಿಕಾರ ಸಿಕ್ಕಿದೆ ಅಂತ ತುಂಬಾ ಮೆರಿಬೇಡ ಮಿಸಸ್ ಲೀಲಾ. ಈ ದುರ್ಗಂಗೆ ಚಾಲೆಂಜ್ ಮಾಡಿ ಅನ್ಯಾಯವಾಗಿ ಸೋಲ್ಬೇಡ. ಈ ಮನೆ ಜವಾಬ್ದಾರಿನ ನಿಭಾಯಿಸೋದು ಅಂದ್ರೆ ರೀಲ್ಸ್ ಮಾಡೋದಷ್ಟು ಸುಲಭ ಅನ್ಕೊಂಡಿದ್ಯಾ? ಅದಕ್ಕೂ ಗಟ್ಸ್ ಬೇಕು. ಆ ಗಟ್ಸು, ಗಾಂಭೀರ್ಯ, ಘನತೆ, ಕೆಪಾಸಿಟಿ ಎಲ್ಲ ನಮ್ಮ ಹತ್ರ ಇದೆ ಸೊಸೆ ನಂಬರ್ 1. ಇರೋದಕ್ಕೇನೆ ನಮ್ ಕೈಗೆ ಅಧಿಕಾರ ಸಿಕ್ಕಿರೋದು. ಈಗೇನಿದ್ರು ನಾನ್ ತಾಳ ಹಾಕ್ತೀನಿ, ನೀವ್ ಅದಕ್ಕೆ ಕುಣಿತಾ ಇರ್ಬೇಕು ಅಷ್ಟೇ ಮೈ ಡಿಯರ್ ಸೊಸೆ. ಶಟ್ ಅಪ್. ಈ ದುರ್ಗಾ ಹತ್ರನೇ ನಾಲ್ಗೆ ಉದ್ದ ಮಾಡ್ಬೇಡ. ದುರ್ಗಾ ಮನ್ಸ್ ಮಾಡಿದ್ರೆ ಎಲ್ಲ ಮೇಲೆ ಕೆಳಗೆ ಮಾಡ್ಬಿಡ್ತಾಳೆ. ಹಾ, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರು, ಮೀಸೆ ತಿರುವಿ ಕುಣಿದವರೆಲ್ಲ ಮಣ್ಣಾದರು, ಇನ್ನು ನೀನ್ಯಾವ ಲೆಕ್ಕ ಹೇಳು ಸುಕುಮಾರಿಯೇ, ಅಯ್ಯೋ ಹೆಮ್ಮಾರಿಯೇ. ಲೀಲಾ, ಕಿಚ್ಚೋದು ಅಂದ್ರೆ ಈ ಲೀಲಂಗೆ ಆಗೋದೇ ಇಲ್ಲ. ದಾನಗಳಲ್ಲಿ ಶ್ರೇಷ್ಠವಾದ ದಾನ ಸಮಾಧಾನ. ಅಧಿಕಾರ ಸಿಕ್ಕಿದೆ ಅಂತ ಅದನ್ನ ನಿಭಾಯಿಸಿ ತೋರ್ಸಕ್ ಮುಂಚೆನೆ ತುಂಬಾ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ತೇಲಾಡ್ತಿದ್ಯಾ. ಹುಷಾರು. ಈ ದುರ್ಗನ್ನ ಪದೇ ಪದೇ ಕೆಣಕಿ ನನ್ ಕೋಪಕ್ಕೆ ಗುರಿ ಆಗ್ತಿದ್ಯಾ. ನಾನು ಈಗಲೂ ನಿನಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ಈ ಮನೆ ಜವಾಬ್ದಾರಿನ ನಿನ್ ಕೈಲಿ ನಿಭಾಯಿಸಕ್ ಆಗಲ್ಲ. ಭ್ರಮೇಲಿದ್ಯಾ ಅನ್ಸುತ್ತೆ ಮೈ ಡಿಯರ್ ಸೊಸೆ ನಂಬರ್ 1. ಇರ್ಲಿ, ಈ ಲೀಲಾಗೂ ಚಾಲೆಂಜ್ ಅಂದ್ರೆ ಇಷ್ಟಾನೆ. ಆದ್ರೂ ಈ ಲೀಲಾಗೆ 3 ವಿಷಯ ಅಂದ್ರೆ ಆಗಲ್ಲ. 1,
ಲೀಲಾ ನಿನ್ ಕೈಲಿ ಆಗಲ್ಲ ಅನ್ನೋದು. ಎರಡನೇದು, ಲೀಲಾ ನಿನ್ ಕೈಲಿ ಆಗೋದೇ ಇಲ್ಲ ಅನ್ನೋದು. ಹಲೋ, ಮೂರನೇದು? ಅಲ್ಲಿ ಕಣ್ ಕೆಂಪಗ್ ಮಾಡ್ಕೊಂಡು ಕೂತಿದಾರಲ್ಲ ಅವ್ರನ್ನೇ ಕೇಳಿ, ಹೇಳ್ತಾರೆ. ಅಕ್ಕ, ಇದಕ್ಕೇನ್ ಹೇಳ್ತೀರಾ? ಸ್ಟಾಪ್ ಇಟ್. ನನಗೆ ಹೊಟ್ಟೆ ಉರ್ಸ್ಬೇಕು ಅಂತಾನೆ ನೀವಿಬ್ರು ಹೀಗೆ ಮಾತಾಡ್ತಾ ಇದ್ದೀರಾ? ಅಕ್ಕ, ಅದು ಶಟ್ ಅಪ್. ಅಣ್ಣ, ದೇವ್ರಿದ್ದಾನೆ, ಅಕ್ಕಿಗೇನು ಆಗಲ್ಲ. ಪ್ಲೀಸ್ ಅಣ್ಣ, ಅಳ್ಬೇಡ. ದೇವ್ರೆದ್ದಿದ್ರೆ ದೇವ್ರಂತ ನನ್ನ ಹೆಂಡತಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇಷ್ಟ ಇಲ್ದಿರೋ ಮನ್ಸಲ್ಲಿ ನನ್ನ ಹೆಂಡತಿನಲ್ಲಿ ಬಿಟ್ಟು ಹೋಗ್ಬೇಕಾಗಿದೆ. ಪ್ರತಿದಿನ ಪ್ರತಿ ಕ್ಷಣ ಅವಳು ಹೇಗಿರ್ತಾಳೋ ಅನ್ನೋ ಭಯದಲ್ಲೇ ಬದುಕಬೇಕಾಗಿದೆ. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಣ್ಣ? ನೀನ್ ಇಷ್ಟೊಂದೆಲ್ಲ ಯೋಚನೆ ಮಾಡೋ ನೆಸೆಸಿಟಿನೇ ಇಲ್ಲ. ನಾನು ಏಜೆ ಹತ್ರ ಮಾತಾಡ್ತೀನಿ, ನೀನು ಇಲ್ಲೇ ನಮ್ ಜೊತೆಲೆ ಬಂದಿದ್ಬಿಡು. ಆ ಏಜೆ ನನ್ನ ಮನೆ ಒಳಗಡೆ ಸೇರಿಸೋದೇ ಕಷ್ಟ. ಅಂತದ್ರಲ್ಲಿ ಇಲ್ಲಿರೋ ಬಿಡ್ತಾನ, ನರಸಿಂಹ ಅವತಾರ ತಾಳ್ತಾನ ಅಷ್ಟೇ. ಅಣ್ಣ, ನೀನ್ ಯೋಚನೆ ಮಾಡ್ತಿದ್ಯಾ? ನೀನ್ ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅಲ್ಲ, ನಾನೀಗ ಮನೆಗ್ ಬಂದು ಹೇಗಿರೋದು? ಸ್ವಾಭಿಮಾನಿ ನಾನು ಯಾರ ಹಂಗಲ್ಲೂ ಇರೋದಕ್ಕೆ ಇಷ್ಟಪಡಲ್ಲ. ನನ್ನ ಹೆಂಡತಿನ ಕಳಿಸ್ಕೊಟ್ರೆ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ತೇನೆ. ಅದ್ ಸಾಧ್ಯ ಇಲ್ಲ ಅಣ್ಣ, ಏಜೆ ಕಳ್ಸಲ್ಲ. ನೀನೇನ್ ತಲೆ ಕೆಡ್ಸ್ಕೋಬೇಡ. ಏಜೆಗೆ ಪವಿತ್ರ ಅಂದ್ರೆ ತುಂಬಾ ಪ್ರೀತಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ. ಅದಕ್ಕೇನು ಆಗಲ್ಲ. ಜೀವಕ್ಕೇನು ಅಪಾಯ ಆಗಲ್ವಲ್ಲ ಅನ್ನೋದೇ ನಾನು ಧೈರ್ಯ ಕಳ್ಕೊಳ್ಳೋದಕ್ಕೆ ಕಾರಣ. ಅಣ್ಣ, ಇನ್ನೂ ಅನುಮಾನನಾ? ನನಗೆ ಏಜೆ ಮೇಲೆ ಯಾವ ಅನುಮಾನನೂ ಇಲ್ಲ. ಆದ್ರೆ ಭಯ ಇರೋದು ಆ ಎಡವಟ್ ಲೀಲಾ ಮೇಲೆ. ಏಜೆ ಯಾವಾಗ್ಲೂ ಆಫೀಸಲ್ಲಿ ಇರ್ತಾರೆ. ನಾನು ನೋಡ್ಕೊಳ್ತೀನಿ ಅಂತ ಅವಳು ಏನಾದ್ರು ಎಡವಟ್ ಮಾಡ್ಬಿಟ್ರೆ? ನಾನಿದ್ದೀನಲ್ವಾ, ಅದಕ್ಕೆ ಏನೂ ಆಗದೆ ಇರೋ ತರ ನಾನ್ ನೋಡ್ಕೋತೀನಿ. ನಾನು ಅವ್ರ ಜೊತೆನಲ್ಲೇ ಇರ್ತೀನಿ, ಸರಿನಾ? ಏನೋ ನೀನಿದ್ಯಾ ಅನ್ನೋ ಧೈರ್ಯದ ಮೇಲೆ ನಿಮ್ಮ ಅದಕ್ಕೆ ನಿಲ್ಬಿಟ್ಟು ಹೋಗ್ತಾ ಇದ್ದೀನಿ. ಎಷ್ಟೇ ಬ್ಯುಸಿ ಆದ್ರೂ ಅವಳನ್ನ ಮಾತ್ರ ಮರಿಬೇಡ. ನಿಮ್ಮ ಅದಕ್ಕೆ ಹುಷಾರಾಗೋವರೆಗೂ ಈ ಪಾರ್ಟಿ, ಪಬ್ಬು, ಕ್ಲಬ್ಬು ಎಲ್ಲ ನನಗೋಸ್ಕರ ಬಿಟ್ಬಿಡು. ಸರಿ ಅಣ್ಣ. ಸರ್ಸು, ಇನ್ನೊಂದು ವಿಷಯ. ಏನು? ಏನಿಲ್ಲ, ನಿಮ್ಮ ಮತ್ಗೆಗೆ ಏನಾದ್ರು ಪ್ರಜ್ಞೆ ಬಂದ್ರೆ ಅಪ್ಪಿತಪ್ಪಿನೂ ಯಾರಿಗೂ ಮಾತಾಡ್ಸೋದಕ್ಕೆ ಬಿಡ್ಬೇಡ. ತಕ್ಷಣ ನನಗೆ ಕಾಲ್ ಮಾಡಿ. ಯಾಕೆ ಹೀಗೆ ಹೇಳ್ತಿದ್ಯಾ? ಬೇರೇನಿಲ್ಲ, ಜಸ್ಟ್ ಪೊಲೀಸ್ ಪಾರ್ಟ್ ಅಷ್ಟೇ. ಪವಿತ್ರ ಯಾಕೆ ಅಲ್ಲಿಗೆ ಹೋದ್ಲು, ಅಲ್ಲಿ ಹೋದ್ಮೇಲೆ ಏನಾಯ್ತು ಅವಳಿಗೆ ಅಂತ ತಿಳ್ಕೊಬೇಕಾಗಿತ್ತು. ಯಾರಾದ್ರೂ ಮಾತಾಡ್ಸಿ ಅವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೀಗೆ ಹೇಳಿದೆ ಅಷ್ಟೇ. ಆಯ್ತಣ್ಣ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅದಕ್ಕೆ ಪ್ರಜ್ಞೆ ಬಂದಿದ ತಕ್ಷಣ ನಾನು ಫಸ್ಟ್ ನಿನಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ಅವ್ರನ್ನ ಯಾರ ಹತ್ರನೂ ಮಾತಾಡೋದಕ್ಕೆ ಬಿಡೋದಿಲ್ಲ. ಫಸ್ಟ್ ನೀನೇ ನಿನ್ನ ಹೆಂಡತಿ ಜೊತೆ ಮಾತಾಡ್ದೆ ಅಂತ, ಸರಿನಾ? ಥ್ಯಾಂಕ್ ಯು. ಸಕ್ಕರೆ ಹೇಳ್ಕೊಂಡು ಹೋಗೋ ಇರುವೆಗೆ ಬೆಲ್ದ ಚೆಳ್ಕೊಂಡು ಹೋಗು ಅಂದ ಹಾಗೆ ನನಗೆ ಟಾಸ್ಕ್ ಕೊಟ್ಟಾಗಾಯ್ತು. ಇರೋ ಪರಿಸ್ಥಿತಿಯಲ್ಲಿ ಪವಿತ್ರ ಅವ್ರನ್ನ ಕಾಪಾಡೋದೇ ದೊಡ್ಡ ಟಾಸ್ಕು. ಅದ್ರಲ್ಲಿ ಇದೊಂದು ದೊಡ್ಡ ಟಾಸ್ಕು. ಹೇಗಪ್ಪ ನಿಭಾಯಿಸ್ಲಿ? ಪವಿತ್ರಂಗೆ ಏನ್ ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀ ಹೊರಡಿ. ಏನಾದ್ರು ಇದ್ರೆ ನಾನೇ ಪವಿತ್ರಂಗೆ ಪ್ರಜ್ಞೆ ಬಂದ ತಕ್ಷಣ ಮೊದಲು ಮಾತಾಡಿಸ್ಬೇಕಾಗಿರೋ ನಾನು. ಮೊದಲೇ ನಾನು ಎಡವಟ್ ಮಾಡಿದ್ರಲ್ಲಿ ಎಕ್ಸ್ಪರ್ಟ್ ಅಂತ ಎಲ್ಲರೂ ಬೈತಾರೆ. ಮುಂದಿನೇನು ಎಡವಟ್ ಆಗುತ್ತೋ ಏನೋ. ಅಯ್ಯೋ, ಲೀಲಾ, 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 ದೇನಿ ನೀನು? ಈ ಮನೆ ಯಜಮಾನಿ ಹೀಗೆಲ್ಲ ನೆಲದ ಮೇಲೆ ಕೂತ್ಕೋಬಾರ್ದು. ರಾಣಿ ತರ ಸಿಂಹಾಸನದ ಮೇಲೆ ಕೂತ್ಕೋಬೇಕು. ಬಾ ಬಾ ಬಾ. ನನ್ ಮುದ್ದು ಸೊಸೆನಮ್ಮ ನೀನು, ಗೆಲುವಿನ ಸರ್ದಾರಿಣಿ.
ನೀ ಹೆಜ್ಜೆ ಇಟ್ಟಲ್ಲೆಲ್ಲ ದೀಪಾವಳಿನೇ. ತಗೋ ತಿನ್ನು. ಮಾಡು. ವಾವ್, ಸಖತ್ತಾಗಿದೆ ಅಜ್ಜಿ. ಯಾವ ಸ್ವೀಟ್ ಅಂಗಡಿಯಿಂದ ಆರ್ಡರ್ ಮಾಡಿದ್ದು? ಇನ್ನೂ 2 kg ಆರ್ಡರ್ ಮಾಡ್ಬಿಡಿ. ನನ್ಗಾಗಿರೋ ಟೆನ್ಷನ್ಗೆ ಅಷ್ಟು ಒಬ್ಳೆ ತಿನ್ಬಿಡ್ತೀನಿ. ಆಗ್ಲಾದ್ರೂ ನನ್ನ ಟೆನ್ಷನ್ ಕಮ್ಮಿ ಆಗುತ್ತೆ ಅನ್ಸುತ್ತೆ. ಖುಷಿ ಪಡೋ ವಿಷಯಕ್ಕೆ ಟೆನ್ಷನ್ ಯಾಕೆ ಮಾಡ್ಕೋಬೇಕು? ಆದಷ್ಟು ಬೇಗ ನೀ ಮನೆನ ಕಂಟ್ರೋಲ್ಗೆ ತಗೋಬೇಕು. ಇದು ಹೇಗಿದೆ ಅಂದ್ರೆ LKG ಮಗು ಹತ್ರ ಬಂದು 10ನೇ ಕ್ಲಾಸ್ ಮಕ್ಳಿಗೆ ಟ್ಯೂಷನ್ ಮಾಡುವಂದಾಗಿದೆ. ತಪ್ಪು ತಿಳ್ಕೊಂಡಿದೀಯ ನೀನು. ನಿನ್ ಸೊಸೆಂದ್ರೆಲ್ಲ ಡಬಲ್ ಗ್ರಾಜ್ಯುಯೇಟ್ಸ್, ಅವ್ರಿಗೆ ನೀನ್ ಪಾಠ ಮಾಡ್ಬೇಕು. ಅಜ್ಜಿ, ನೀವ್ ನಂಗೇನೋ ಎದುರಿಸ್ತಿದ್ದೀರಾ. ಮೊದ್ಲೇ ನಾನು ಎಲ್ ಬೋರ್ಡು. ಹುಚ್ಚೆ, ಹುಟ್ಟಾನ ಯಾರು ಎಲ್ಲ ಕಲ್ತ್ಕೊಂಡ್ ಬಂದ್ಬಿಡೋದಿಲ್ಲ. ಅನುಭವಕ್ಕಿಂತ ದೊಡ್ಡ ಗುರು ಇಲ್ಲಮ್ಮ. ಹೋಗ್ತಾ ಹೋಗ್ತಾ ನಿನ್ಗೆ ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕು ಅಂತೆಲ್ಲ ಅರ್ಥ ಆಗುತ್ತೆ. ನಿಧಾನವಾಗಿ ಒಂದೊಂದೇ ಅರ್ಥ ಮಾಡ್ಕೊಂಡು ನೀನು ಈ ಮನೇನ ನಿನ್ ಕಂಟ್ರೋಲ್ಗೆ ತಗೋಬೇಕು. ಚುಕ್ಕಿ, ಇದ್ ನಿಂಗೆ. ಥ್ಯಾಂಕ್ ಯು ಅಕ್ಕ. ಐ ಲವ್ ಯು ಸೋ ಮಚ್. ಅಪ್ಪ, ಇದ್ ನಿಂಗೆ. ವಾವ್ ಅಕ್ಕ, ಸೂಪರ್ ಆಗಿದೆ. ಇನ್ನೂ ಸ್ವಲ್ಪ ತಗೋಮ್ಮ. ಯಾಕೆ ನನ್ಗಾಗಿರೋ ಖುಷಿಗೆ ಇನ್ನ ಸಕ್ಕರೆ ಪಾಕದಲ್ಲಿ ಅಭಿಷೇಕ ಮಾಡ್ಬೇಕು ಅನಿಸ್ತಿದೆ ಕಡೆ. ಅಯ್ಯೋ, ಅದೆಲ್ಲ ಇರ್ಲಿ, ಮೊದ್ಲು ಸೀರೆ ತಗೋ. ಓ ಹೌದಾ? ಇದೆಲ್ಲ ಯಾಕಮ್ಮ ತಂದೆ ನನ್ಗೆ? ಸೋ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದೆ ನೋಡ್ರಿ. ನೀವು ಇದ್ದೀರಾ, ನನ್ನ ಮಗಳು ನನ್ಗೆ ಎಂಥ ಸೀರೆ ತಂದಿದ್ದಾಳೆ. ನೀವು 400 ರೂಪಾಯಿ ಸೀರೆ ಕೊಡಿಸ್ಬಿಟ್ಟು 40,000 ಮಾತಾಡ್ತೀರಾ. ನೋಡು ಕಂದ, ಈಗ ನಿನ್ ಕೈಗೆ ಬೀಗದ ಕೈ ಸಿಕ್ಕಿದೆ. ಆ ಮನೆ ಅಧಿಕಾರನೇ ನಿನ್ ಕೈನಲ್ಲಿದೆ. ಇನ್ ಮುಂದೆ ನೀನು ವಾಕಿಂಗ್ ಸ್ಟೈಲೇ ಚೇಂಜ್ ಆಗ್ಬೇಕು. ನಿನ್ನನ್ನು ಯಾರಾದ್ರೂ ಮೀಟ್ ಮಾಡ್ಬೇಕು ಅಂದ್ರೆ ಏಜ್ ಅವ್ರ ತರ ಅಪಾಯಿಂಟ್ಮೆಂಟ್ ತಗೊಂಡ್ ಬನ್ನಿ ಅಂತ ನೀನು ಹೇಳ್ಬೇಕು. ಇನ್ನು ನನ್ನ ಲೆವೆಲ್ಲು ಲೀಲಾ, ನಮ್ಮ ಲೆವೆಲ್ಗೆ ಈ ಮನೆ ಸ್ವಲ್ಪ ಚಿಕ್ಕದಾಗ ಅನಿಸ್ಲಿಲ್ವಾ? ಇದನ್ನ ಸ್ವಲ್ಪ ದೊಡ್ಡದಾಗಿ ಮಾಡ್ಬಿಡೋಣ ಕಡೆ. ಹಾಗೆ ಈ ಚೇರ್ಗಳನ್ನೆಲ್ಲ ಬಿಸಾಕ್ಬಿಡೋಣ. ಯಾಕಂದ್ರೆ ಇದು ನಿಮ್ಮ ಅಪ್ಪನ ತರ ಹಳೇದಾಗ್ಬಿಟ್ಟಿದ್ಯಲ್ಲ, ಅದಕ್ಕೆ ಒಂದು ದೊಡ್ಡ ಲೆದರ್ ಸೋಫಾ ತಂದ್ಬೇಡ. ಏನಂತ್ಯಾ? ಮಗಳೇ, ನಿಮ್ಮ ಮನೆಯಲ್ಲಿ ಅಲ್ಲಲ್ಲಿ ಏನೇನೋ ಇಟ್ಟಿದ್ದೀರಲ್ಲ ಆಂಟಿ ಪೀಸ್ಗಳು, ಅದನ್ನೆಲ್ಲ ತಂದ್ಬಿಡೋಣ. ಅಮ್ಮ, ಅದು ಆಂಟಿ ಪೀಸ್ ಅಲ್ಲ, ಆಂಟಿಕ್ ಪೀಸ್. ಏನೋ ಒಂದು ಅದನ್ನೆಲ್ಲ ತಂದು ಈ ಮನೆನ ಈ ಇಂಟೀರಿಯರ್ ಡೆಕೋರೇಟರ್. ಅಮ್ಮ, ಅದೇ 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 ಅವ್ರನ್ನೆಲ್ಲ ಕರೆಸ್ಬಿಟ್ಟು ಒಳ್ಳೆ ಡಿಸೈನ್ ಮಾಡಿಸ್ಬೇಡ. ಆಮೇಲೆ ಕೌಸಲ್ಯ, ಏನ್ರಿ ಏನ್ ಮಾತಾಡ್ತಾ ಇದೀಯಾ? ಮಗಳ ಹತ್ರ ಇದನ್ನೆಲ್ಲ ಕೇಳಕ್ ನಾಚಿಕೆ ಆಗಲ್ಲ ನಿನಗೆ? ಅರೆ, ನಾಚಿಕೆ ಯಾಕ್ರಿ ಆಗ್ಬೇಕು? ನಾನು ಅವಳನ್ನ ಚಿಕ್ಕ ವಯಸ್ಸಿಂದ ಎತ್ತಿ ಆಡಿಸಿ ಬೆಳೆಸಿಲ್ವಾ ಏನಮ್ಮ? ನಿನ್ ತಲೆ ಒಳಗೆ ಸೆಗಣಿ ಇದೆಯೇನೆ? ನನಗಿಲ್ಲ ಆತಂಕ ಆಗ್ತಿದೆ. ಆದ್ರೆ ನಿನಗೆ ಈ ಜನ್ಮದಲ್ಲೇ ಫೋನ್ ಬರ್ತಿದೆ, ನನ್ನನ್ನು ಆಮೇಲೆ ಬೈಯರಂತೆ, ಅದನ್ನ ನೋಡಿ ಯಾರ್ದು ಅಂತ. ನಿನಗೆ ಹೇಳ್ತೀನಲ್ಲ. ಹಲೋ, ಸ್ವಲ್ಪ ಹಾಗೆ ಅವರು. ಆಮೇಲೆ ಅಮ್ಮ, ಅಪ್ಪ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದಾರೆ? ಅಯ್ಯ ಬಿಡಮ್ಮ, ಅವ್ರದ್ದು ಇದ್ದಿದ್ದೆ. ನಿನ್ಗೆ ಬಿಸಿ ಬಿಸಿ ಜಾಮೂನ್ ಮಾಡ್ಕೊಂಡು ಬರ್ತೀನಿ. ಮಗಳೇ, ನಿನ್ನ ಎತ್ತಿ ಆಡಿಸಿ ಸಾಕಿ ಬೆಳೆಸಿದ್ದಕ್ಕೂ ನಾನು ಕೀಟ ಇಲ್ಲದೆ ಮಹಾರಾಣಿ ಆಗ್ಬಿಟ್ಟೆ. ಇದ್ಮೇಲೆ ಈ ಏರಿಯಾದಲ್ಲಿ
ನಾನೇ. ರಾಣಿ ಮಹಾರಾಣಿ ಕೌಸಲ್ಯ ಅವ್ರಿಗೆ, ರಾಣಿ ಮಹಾರಾಣಿ ಕೌಸಲ್ಯ ಅವ್ರಿಗೆ, ರಾಣಿ ಮಹಾರಾಣಿ ಕೌಸಲ್ಯ ಅವ್ರಿಗೆ. ಅಪ್ಪ ಯಾಕೋ ಟೆನ್ಷನ್ ಅಲ್ಲಿದ್ದಾರೆ, ಅದೇನು ಅಂತ ನಾನು ವಿಚಾರಿಸ್ಬೇಕು. ಇಲ್ಲ, ನನ್ಗೆ ಯಾವಾಗ್ಲೂ ಒಂದು ಕನಸು ಬೀಳೋದು ಕಣೆ. ಆ ಕನಸಲ್ಲಿ ನೀ ಎಷ್ಟು ಬಿಂದಾಸ್ ಆಗಿತ್ತಕ್ಕ ಲೈಫು. ಆದ್ರೆ ಈ ಮನೆಯಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗೋಯ್ತು. ಅಕ್ಕ, ಏನ್ ಯೋಚನೆ ಮಾಡ್ತಿದ್ದೀರಾ? ಈ ಪ್ರಾಬ್ಲಮ್ಸ್ಗೆಲ್ಲ ಮೂಲ ಯಾರು ಅಂತ ಯೋಚನೆ ಮಾಡ್ತಿದ್ದೆ. ಯಾರು? ಇನ್ಯಾರು? ನಾವೇ ತಾನೆ. ಅತ್ತೆ ಬೇಕು ಅಂತ ಪ್ರಾಬ್ಲಮ್ಗೆ ಇನ್ವಿಟೇಷನ್ ಕೊಟ್ಟು ಇನ್ವೈಟ್ ಮಾಡ್ಕೊಂಡಿದ್ದು. ಪರ್ಫೆಕ್ಷನ್ ಅಂತ ತಲೆ ತಿನ್ನೋ ಏಜೆ ಕಾಟದಿಂದ ತಪ್ಪಿಸ್ಕೊಳ್ಳಕ್ಕೆ ಅತ್ತೆನೂ ಹುಡುಕಿದ್ವಿ. ಅತ್ತೆ ಬಂದ್ಮೇಲೆ ನಮ್ ಲೈಫ್ ಹಾಗಿರುತ್ತೆ ಹೀಗಿರುತ್ತೆ, ಅವಳು ಏಜ್ ಏನೋ ಕಂಟ್ರೋಲ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ವಿ. ಆದ್ರೆ ನಮಗ್ ಬಂದಿರೋ ಅತ್ತೆ ನಮ್ಮನ್ನ ಚಪಾತಿ ಲಟ್ಸೋ ತರ ಲಟ್ಟಿಸ್ತಿದ್ದಾಳೆ. ನಮ್ ಕತೆ ಬಿಡಕ್ಕ, ದುರ್ಗಾ ಅಕ್ಕನ್ ನೋಡು, ಅವ್ರೊಂಥರ ಸಿಂಹಿಣಿ ಇದ್ದಾಗೆ, ಯಾರಿಗೂ ಬಗ್ಗೋರಲ್ಲ. ಒಂಥರ ಸೆಕೆಂಡ್ ಏಜೇ ಇದ್ದಾಗೆ ಅಂತ ದುರ್ಗಾ ಅಕ್ಕನೇ ಬಿಡ್ಲಿಲ್ಲ. ಇನ್ ನಮ್ಮಿಬ್ರನ್ ಬಿಟ್ಬಿಡ್ತಾಳ ಲೀಲಾ? ಅಧಿಕಾರ ಬೇರೆ ಅವಳ ಕೈಗೆ ಸಿಕ್ಕಿದೆ. ಹಳೆ ದ್ವೇಷನೆಲ್ಲ ಮಿಕ್ಸ್ ಮಾಡಿ ಎಲ್ಲ ನಮ್ಮನ್ನೆಲ್ಲ ಗ್ರೈಂಡರ್ಗೆ ಹಾಕಿ ರುಬ್ತಾಳೋ ಏನೋ. ಹ್ಞೂ ಅಕ್ಕ, ನನ್ಗೂ ಅದೇ ಭಯ ಆಗ್ತಿದೆ. ನಮ್ ಬ್ಯಾಡ್ ಟೈಮ್ ಶುರು ಆಯ್ತು. ಫ್ಯೂಚರ್ ನಲ್ಲಿ ಇನ್ನೂ ಅದ್ ಏನೇನ್ ಟಾರ್ಚರ್ ಕೊಡ್ತಾಳೋ ಏನೋ. ಏಜೆ ಬೇರೆ ಅವಳ ಮಾತನ್ನ ಮೀರೋ ಹಾಗೆಲ್ಲ ಅಂದಿದ್ದಾರೆ. ಅವಳು ಹೇಳಿದ್ನೆಲ್ಲ ಕೇಳ್ಬೇಕು ಅಂತ ಹೇಳಿದ್ದಾರೆ. ಅವಳು ಇದನ್ನೇ ನೆಪ ಮಾಡ್ಕೊಂಡು ಏನೇನ್ ಪನಿಷ್ಮೆಂಟ್ ಕೊಡ್ತಾಳೋ ಏನೋ ಅಂತ ಭಯ ಆಗ್ತಿದೆ. ನೀನೇನೋ ಪರವಾಗಿಲ್ಲ, ನಾನೇನು ಅವಳಗ್ ಕಡಿಮೆ ಉರ್ಸಿದಿನ. ಏಜೆ ಅವಳ ಮನೆಯಿಂದ ಆಚೆ ಹಾಕ್ದಾಗ ನಾನು ಅವಳ ಕಾಲ್ ಎಳ್ದಿದ್ದೀನಿ. ಅವಳಗ್ ನನ್ ಮೇಲ್ ಹೆವಿ ಸಿಟ್ಟಿದೆ. ಅಲ್ಲ, ಅಧಿಕಾರ ಇಲ್ದೇದಾಗ್ಲೇ ಅವಳು ನನಗ್ ಮರ್ಯಾದೆ ಕೊಡ್ತಿರ್ಲಿಲ್ಲ. ಈಗ ಅವಳ ಕೈಲಿ ಫುಲ್ ಪವರ್ ಇದೆ. ಪಕ್ಕಾ ನನಗ್ ಶಾಕ್ ಟ್ರೀಟ್ಮೆಂಟ್ ಗ್ಯಾರಂಟಿ. ರಿವೆಂಜ್ ತೀರಿಸ್ಕೊಡ್ಲೆ ಬಿಡ್ತಾಳಾ? ಸರು, ಬಟ್ಟೆ ಒಗ್ದು ಒಂದ್ ಹೆಜ್ಜೆನೂ ಎತ್ತಿಡಕ್ ಆಗ್ತಿಲ್ವೇ? ಅಯ್ಯೋ, ನನ್ಗೂ ಅಷ್ಟೇ. ಪಾತ್ರೆ ತೊಳ್ದು ಕೈ ಬೆರಳೆಲ್ಲ ನೋವಾಗ್ಬಿಡಿದೆ ಅಕ್ಕ. ಕಾಲೆಲ್ಲ ನೋವಾಗಿದೆ ನಿಂತು. ದುರ್ಗಾ ಅಕ್ಕನ ಹತ್ರ ಹೋಗೋದಕ್ಕೂ ಶಕ್ತಿ ಇಲ್ಲಂಗ ಆಗ್ಬಿಟ್ಟಿದೆ. ನಾವೆಷ್ಟು ಆರಾಮಾಗಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಜಾಲಿ ಆಗಿದ್ವಿ. ಅವಳು ಬಂದ್ಮೇಲೆ ನಮ್ ಲೈಫ್ ಎಲ್ಲ ಸ್ಪಾಯ್ಲ್ ಆಗಿ ಹೋಗಿದೆ. ಬಯಸಿ ಪಡ್ಕೊಂಡಿರೋ ಭಾಗ್ಯ ಅಲ್ವಾ ಅಕ್ಕ? ಏನ್ ಮಾಡಕ್ಕಾಗತ್ತೆ ಹೇಳು? ಇದಕ್ಕೇನೇ ಪರಿಹಾರನಾ? ಪರಿಹಾರ ಅಲ್ಲಿ ಕಾಣಿಸ್ತಿದೆ ನೋಡು. ಅಯ್ಯೋ, ಏಜೆ ಏನಿದೆ ಅವತಾರ? ಆ ಲೀಲಾಯಿಂದ ನಾವು ಅವತಾರ್ ಮೂವಿಲ್ ಬರೋ ಕ್ಯಾರೆಕ್ಟರ್ಗಳ ತರ ಆಗ್ಬಿಟ್ಟಿದೀವಿ. ಏಜೆ, ಆ ಲೀಲಾ ನಮ್ಗೆ 5 ನಿಮಿಷನೂ ಕೂತ್ಕೊಳ್ಳೋಕ್ ಬಿಡ್ತಿಲ್ಲ. ಕೆಲ್ಸದ ಮೇಲೆ ಕೆಲ್ಸ ಕೊಡ್ತಿದ್ದಾಳೆ. ಲೀಲಾ ನಿಮಗ್ ಕೆಲ್ಸ ಕೊಡ್ತಾಳೆ? ಹೌದು ಏಜೆ. ಪಾತ್ರೆ ತೊಳಿ ಅಂತಾರೆ, ಪಾತ್ರೆ ತೊಳೆದ್ರೆ ಕಸ ಗುಡ್ಸು ಅಂತಾರೆ, ಕಸ ಗುಡ್ಸಿದ್ರೆ ಒರ್ಸು ಅಂತಾರೆ, ಒರ್ಸಿದ್ರೆ ಇನ್ನೇನೋ ಕೆಲ್ಸ ಹೇಳ್ತಾರೆ. ಪಾತ್ರೆ ತೊಳ್ದು ನೇಲ್ ಪಾಲಿಶ್ ಎಲ್ಲ ತೊಳ್ದೋಗ್ಬಿಟ್ಟಿದೆ ಏಜೆ. ಸಾಕಾಗಿ ಹೋಗಿದೆ. ಇದೇ ತರ ಇನ್ ಸ್ವಲ್ಪ ದಿನ ಹೀಗೆ ಕೆಲ್ಸ ಮಾಡಿದ್ರೆ ನಾವು ಸೀದಾ ಕೋಮಾಗ ಹೋಗ್ಬಿಡ್ತೀವಿ. ನೀವೇ ನಮ್ಮನ್ ಕಾಪಾಡ್ಬೇಕು. ನಾನ
ನಾನು ಹೇಗೆ ಕಾಪಾಡ್ಲಿ? ಹೇಗೆ ಅಂತ ಕೇಳ್ತಿದಾರಲ್ಲ ಈಜೆ. ನಿಮಗ್ ಗೊತ್ತಿಲ್ದೇ ಇರೋದೇನಿದೆ, ನೀವ್ ಮನ್ಸ್ ಮಾಡಿದ್ರೆ ಎಲ್ಲ ಆಗತ್ತೆ. ನಾನ್ ಮನ್ಸು ಮಾಡಿದ್ರೇನ? ಅದೇ ಆ ಲೀಲಾಗೆ ಅಧಿಕಾರ ಕೊಟ್ಟಿರೋದಕ್ಕೆ ತಾನೆ ಅವಳಿಗೆಲ್ಲ ಆಡ್ತಿರೋದು. ಸೊ ಕೊಟ್ಟಿರೋ ಪವರ್ನ ವಾಪಸ್ ತಗೊಂಡ್ಬಿಡಿ. ಅದು ಸಾಧ್ಯ ಇಲ್ಲ. ಯಾಕೆ? ಈಗ ನೀವು ರಾಜಕೀಯನೇ ತಗೊಳ್ಳಿ. ಒಂದು ಪಕ್ಷನ ವೋಟ್ ಮಾಡಿ ಅಧಿಕಾರ ಕೊಟ್ಟ ಮೇಲೆ ಒಂದೇ ದಿನದಲ್ಲಿ ಅಧಿಕಾರದಿಂದ ಇಳಿಸಿದಾರ? ಇಲ್ಲ. ಮತ್ತೆ ನಾನು ಹೇಗೆ ಇಳಿಸ್ಲಿ? ಟೈಮು ಸಿಚುವೇಶನ್ ಬರಬೇಕಲ್ವಾ ಅದಕ್ಕೆ. ಈಗ ನಾನು ಅಧಿಕಾರ ಕೊಟ್ಟಾಗಿದೆ, ಕಾರಣ ಇಲ್ಲದೆ ನಾನು ಅದನ್ನ ವಾಪಸ್ ತಗೊಳಕ್ಕಾಗಲ್ಲ. ದಿಸ್ ಇಸ್ ಫ್ಯಾಕ್ಟ್. ಅಲ್ಲ, ಅಟ್ಲೀಸ್ಟ್ ಆ ಲೀಲಾಗ್ ನಮಗ್ ಕೆಲ್ಸ ಕೊಟ್ಬಿಡಿ ಅಂತ ಆದ್ರೂ ಹೇಳಿ. ನಿಮ್ಮಿಬ್ರಿಗೂ ಕೊಟ್ಟಿದ್ ಕೆಲ್ಸ ಮುಗೀತಾ? ಮುಗೀತು. ನಮ್ಮತ್ತೆ ನಿಮಗೆ ಎಂತ ಕೆಲ್ಸ ಕೊಟ್ಟಿದಾರೋ ಏನೋ ಅಂತ ನೋಡೋದಕ್ಕೆ ಅಂತ ನಾವಿಬ್ರು ಬಂದ್ವಿ. ನೋಡಿದ್ಮೇಲೆ ಅರ್ಥ ಆಯ್ತು ಬಿಡಿ, ನಿಮ್ಗಿಂತ ಎಷ್ಟೋ ವಾಸಿ. ಅಕ್ಕ, ನಮ್ ಪರಿಸ್ಥಿತಿ ಎಮರ್ಜೆನ್ಸಿ ವಾರ್ಡ್ ನಲ್ಲಿದ್ರೆ ನಿನ್ ಪರಿಸ್ಥಿತಿ ICU ವಾರ್ಡ್ನಲ್ಲಿದೆ. ಅಕ್ಕ, ಹೇಗಿದ್ದೋರು ಹೇಗಾಗ್ಬಿಟ್ರಿ. ನಿಮ್ಮನ್ನ ನೋಡಿದ್ರೆ ನಮ್ಗೆ ದುಃಖ ತಡ್ಕೊಳಕ್ ಆಗ್ತಿಲ್ಲ. ಪಾಪ, ನೀವದ್ ಹೇಗ್ ತಡ್ಕೊಂಡಿದ್ದೀರೋ ಏನೋ. ಆದ್ರೂ ನಿಮಗೆ ಈ ಗತಿ ಬರಬಾರ್ದಿತ್ತು. ಹೇಗಿದ್ದೋರು ಹೇಗಾಗ್ಬಿಟ್ರಿ. ನಂಗ ಲೀಲಾ ಇಷ್ಟೆಲ್ಲ ಕೆಲ್ಸ ಕೊಟ್ಟಿರೋದು ಬೇಜಾರಾಗ್ತಿಲ್ಲ. ನೀವಿಬ್ರು ಮಾತ್ಗೂ ಹೇಗಿದ್ದವ್ರು ಹೇಗಾಗ್ಬಿಟ್ರಿ ಅಂತ ಮಾತಾಡ್ತಿದ್ರಲ್ಲ, ಅದಕ್ ನನ್ ಹೊಟ್ಟೆ ಉರಿತಾ ಇದೆ, ಅದಕ್ ಕೋಪ ಬರ್ತಾ ಇದೆ. ಹೋಗ್ಲಿ ಬಿಡಿ ಅಕ್ಕ, ಏನ್ ಮಾಡಕ್ಕಾಗತ್ತೆ, ಎಲ್ಲ ನಮ್ಮ ಹಣೆ ಬರ. ಆದ್ರೂ ನೀವ್ ಕೋಪನ ಅದ್ ಹೇಗ್ ತಡ್ಕೊಂಡಿದ್ದೀರೋ ಏನೋ. ಸಾರಿ ಪವಿತ್ರ, ಇವತ್ತು ನಿನ್ನ ಈ ಕಂಡೀಷನ್ಗೆ ಇಂಡೈರೆಕ್ಟ್ ಆಗಿ ನಾನೇ ಕಾರಣ ಆಗ್ಬಿಟ್ಟೆ. ಅವತ್ತು ನನ್ನ ಹತ್ರ ಏನೋ ಹೇಳಬೇಕು ಅಂತ ನೀನು ಓಡೋಡ್ ಬಂದೆ. ನಾನು 2 ನಿಮಿಷ ನಿನಗೆ ಟೈಮ್ ಕೊಟ್ಬಿಟ್ಟಿದ್ರೆ ಇವತ್ತು ನಿನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಐಮ್ ಸಾರಿ. ನನಗೆ ಗೊತ್ತು, ನಿನಗೆ ಸಾಯೋಂಥದ್ದು ಏನೂ ಆಗಿರಲಿಲ್ಲ. ಯಾರೋ ನಿನ್ನನ್ನು ತಳ್ಳಿದ್ದಾರೆ. ಅದು ಯಾರೇ ಆಗಿದ್ರು ಅವರನ್ನು ಮಾತ್ರ ಸುಮ್ಮನೆ ಬಿಡಲ್ಲ. It's my promise. ಇನ್ನೊಂದು ದಿಮ್ ಕೊಟ್ಟರೆ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ ಅನ್ಸುತ್ತೆ. ನಿನ್ನ ಈ ಪರಿಸ್ಥಿತಿಗೆ ತಂದವ್ರನ್ನ ನಾನು ಖಂಡಿತವಾಗ್ಲೂ ಬಿಡೋದಿಲ್ಲ. ಏನ್ ಮಾಡ್ತಿದ್ಯಾ? ಬಿಡು. ಬಿಡಲ್ಲ. ತಲೆ ಕಿಟ್ಟಿದ್ಯಾ ನಿನ್ಗೆ? ಯಾಕೆ ತಡಿತಾ ಇದ್ಯಾ? ಬಿಡು. ನಾನ್ ತಡಿಲಿಲ್ಲ ಅಂದ್ರೆ ಆಗ್ಬಾರ್ದಾಗ್ಬಿಡುತ್ತೆ. ನಾ ಬಿಡಲ್ಲ. ಬಿಡಲ್ಲ. ಸರಿ, ಹಾಗೆ ಇಟ್ಕೊ.
ನೋಡಿ ವಿಶ್ವರೂಪ್, ಇಷ್ಟೋ ತನಕ ಹೆಂಡ ಕುಡ್ದಿರೋ ಕೋತಿ ತರ ಆಡ್ತಾ ಇದ್ರಿ, ಈಗ ಹಿಂಗ್ ತಿಂದಿರೋ ಮಂಗನ್ ಮುಖ ಮಾಡ್ಕೊಂಡಿದಿರಲ್ಲ. ಸರ್ ಇಂಕ್ರಿಮೆಂಟ್ ಕೊಡ್ತಾರೆ ಅಂತ ಅನ್ಕೊಂಡೆ, ಇಲ್ಲಿ ನೋಡಿದ್ರೆ ಕ್ವಿಂಟಲ್ ಗಟ್ಟೆ ಹಿಂಗೆ ತಿನ್ನಿಸ್ಬಿಟ್ರು. ಈಗೇನು ನಿಮಗೆ ಇಂಕ್ರಿಮೆಂಟ್ ಬೇಕು ತಾನೆ? ನಾನ್ ಕೊಡಿಸ್ತೀನಿ. ನಾನು ಹೇಳಿದ ಕೆಲಸ ಮಾಡ್ಬೇಕು, ಓಕೆನಾ? ಅಷ್ಟೇ ತಾನೇ. ಹೇಳಿ ಮೇಡಮ್, ಏನ್ ಮಾಡ್ಬೇಕು ಹೇಳಿ. ನೀವ್ ಏನೇ ಕೇಳಿದ್ರು ನೋ ಅನ್ನಲ್ಲ. ಆ ತಂದ ಮಾಮನ್ ಕರ್ಕೊಂಡ್ ಬಂದು ನಿಮ್ಮನೆ ಬೆಡ್ ಲ್ಯಾಂಪ್ ಮಾಡ್ಲಾ, ಆ ಕಾಮನ ಬಿನಲ್ಲಿ ತಗೊಂಡು. ಹೆಲೋ, ಓವರ್ ಆಕ್ಟಿಂಗ್ ಬೇಡ. ನಿಮ್ ಬಾಸು ಯಾವ ಟೈಮಿಗೆ ಮನೆಗೆ ಬರ್ತಾರೆ, ಯಾವ ಟೈಮಿಗೆ ಆಫೀಸ್ಗೆ ಹೋಗ್ತಾರೆ ಅಂತ ನಂಗೆ ಅಪ್ಡೇಟ್ ಮಾಡ್ಬೇಕು. ಅವ್ರ ಆಫೀಸ್ ಬಿಟ್ಟ ತಕ್ಷಣ ನಂಗೆ ಮೆಸೇಜ್ ಮಾಡ್ಬೇಕು. ಯಾಕೆ ಮೇಡಮ್? ಓ, ಡೋರಲ್ಲಿ ನಿಂತ್ಕೊಂಡು ವೆಲ್ಕಮ್ ಮಾಡಕ್ಕ? ಗೊತ್ತಾಯ್ತು ಬಿಡಿ. ನೀವು ಮೊದಲೇ ಟಿಪಿಕಲ್ ಸೀರಿಯಲ್ ಹೀರೋಯಿನು. ಈ ಸೀರಿಯಲ್ಗಳಲ್ಲಿ ಹೀರೋ ಬಂದ ತಕ್ಷಣ ಹೀರೋಯಿನ್ ಮಾಡ್ತಾರಲ್ಲ, ಅದೇ ತರ ನೀವು ನಮ್ ಹೀರೋ ಬಂದ ತಕ್ಷಣ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬಂದು ಬಾಗಿಲ ಹತ್ರ ನಿಂತು ರೀ ಬಿಸಿ ಬಿಸಿ ಕಾಫಿ ತಗೊಳ್ರಿ ಅಂತ ಕೊಡಕ್ಕೆ ತಾನೆ ಗೊತ್ತು ನಂಗೆ. ನೀವು ನಿಮ್ ಇಮ್ಯಾಜಿನೇಷನ್ ಫೈನಲ್ ಆಗಿ ಹೇಳ್ತಿದ್ದೀನಿ. ನಾ ಹೇಳಿದ ಕೆಲಸ ಮಾಡಿದ್ರೆ ಸರಿ, ಇಲ್ದೆ ಹೋದ್ರೆ ಈ ವರ್ಷದ ಇನ್ಕ್ರಿಮೆಂಟ್ ಏನೋ ಕಟ್ ಆಯ್ತು, ಮುಂದಿನ ವರ್ಷನೂ ಬೇಡ ಮೇಡಮ್. ಏಜ್ ಸರ್ ಫುಲ್ ಕ್ಯಾಲೆಂಡರ್ ನಿಮ್ ಕೈಯಲ್ಲಿ ಕೊಟ್ಬಿಡ್ತೀನಿ. ಗಂಡ ಹೆಂಡತಿ ಇಬ್ರು ಒಂದೇ ತರ ಬ್ಲಾಕ್ ಮೇಲ್ ಮಾಡ್ತಾರೆ. ನಾನಿಲ್ಲಿ ಬಂದಿರೋದು ನಿಮ್ ಮೇಜೆಗೆ ಕಾಫಿ ಕೊಟ್ಟು ಸೇವೆ ಮಾಡೋದಕ್ಕಲ್ಲ, ನೀರ್ ಕುಡಿಸಿ ಜೈಲ್ ಸೇರ್ಸೋದಕ್ಕೆ. ಅಕ್ಕ, ನಾವ್ ಏನ್ ನೋಡ್ತಾ ಇದೀವಿ? ಇಂಡಿಯನ್ ಅಜ್ಜಿ ಫಾರಿನ್ ಅಜ್ಜಿ ಆಗ್ಬಿಟ್ಟಿದ್ದಾರೆ. ನಾವು ಇವಳನ್ ಪ್ರಶ್ನೆ ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಅಜ್ಜಿನೂ ಇವಳ ಟೀಮ್ಗೆ ಸೇರ್ಕೊಂಡು ಇವಳ ತರಾನೇ ಆಡ್ತಿದ್ದಾರೆ. ಯಾರನ್ ಕೇಳಿ ಏನು ಯೂಸ್ ಇಲ್ಲ. ಬನ್ನಿ ಅಕ್ಕ, ಹೋಗೋಣ. ಹಾಯ್, ಗುಡ್ ಮಾರ್ನಿಂಗ್ ಸಸೇಂದ್ರ. ಏನ್ ನಡೀತಾ ಇದೆ ಇಲ್ಲಿ? ನಾನು ಅಜ್ಜಿ ಬೆಳಿಗ್ಗೆ ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡ್ತಾ ಇದೀವಿ. ಏನಜ್ಜಿ ನೀವು ಇವ್ರ ಜೊತೆ ಸೇರ್ಕೊಂಡು? ತಪ್ಪೇನಮ್ಮ, ಡಾಕ್ಟ್ರು ವ್ಯಾಯಾಮ ಮಾಡ್ಬೇಕು ಅಂತ ಹೇಳಿದ್ದಾರೆ. ನನಗ್ ಮಾಡಕ್ ಬರಲ್ಲ. ಲೀಲಾ ಹೇಳ್ದೆ ನನ್ಗೂ ಹೇಳ್ಕೊಡಮ್ಮ ಅಂತ, ಅದಕ್ಕೆ ಅವಳ ಜೊತೆಗೆ ಮಾಡ್ತಾ ಇದ್ದೀನಿ. ಅಯ್ಯೋ ಬನ್ನಿ ಅಜ್ಜಿ, ಲೆಟ್ಸ್ ನಾಟ್ ವೇಸ್ಟ್ ಟೈಮ್, ಲೆಟ್ಸ್ ವರ್ಕ್ಔಟ್. ನೆಕ್ಸ್ಟ್ ಮಾಡೋಣ. 1 2 1 2 3 4. ಅದೇ ಇದೇನು ಮ್ಯೂಸಿಕ್ ಆಫ್ ಆಗೋಯ್ತು? ಅಯ್ಯೋ ದುರ್ಗಾ, ನೀನ್ ಆಫ್ ಮಾಡ್ಬಿಟ್ಯಾ? ವರ್ಕೌಟ್ ಮಾಡ್ಬೇಕು. ವಸುಂಧರಾ, ವಸುಂಧರಾ, ಹೇಳಿ ಮೇಡಮ್. ಇಷ್ಟು ದಿನ ಬೆಳಗ್ಗೆ 6 ಗಂಟೆಗೆ ನಮ್ಮನ್ನ ಎಪ್ಸಿ ಕಾಫಿ ಕೊಡ್ತಾ ಇದ್ದೆ. ಏನಾಗಿದೆ ಇವತ್ತಿಂಗೆ? ಮ್ಯಾಮ್, ಅದು ಅತ್ತೆ ಸೊಸೆಗೆ ಬುದ್ಧಿವಾದ ಹೇಳುವಾಗ ಬೇರೆ ಯಾರು ಇಲ್ಲಿ ಇರಬಾರ್ದು. ಅದೇನ್ ಕೇಳ್ಬೇಕು ನನ್ನೇ ನೇರವಾಗಿ ಕೇಳಿ ದುರ್ಗಾಂಬಾರೆ. ಅವ್ರು ಯಾಕೆ ಎಪ್ಸಿಲ್ಲ ಅಂದ್ರೆ ನಾನೇ ಅವ್ರಿಗೆ ಎಪ್ಸ್ಬೇಡಿ ಅಂತ ಹೇಳಿದ್ದೆ. ಯಾಕೆ ಅಂದ್ರೆ ಇವತ್ ಎಷ್ಟು ಗಂಟೆವರೆಗೂ ನಿದ್ದೆ ಮಾಡಿದ್ರಿ ಸರಸ್? 8 ಗಂಟೆವರೆಗೆ. ಲಕ್ಷ್ಮಿ, ನೀನು? ನಾನು 8 ಗಂಟೆ. ಜಾಣೆ ತರ ನಿಜ ಹೇಳ್ಬೇಕು. ಹೇಗಿತ್ತು ಇವತ್ ನಿದ್ದೆ? ಚೆನ್ನಾಗಿ ನಿದ್ದೆ ಮಾಡಿದ್ರಾ? ಓ, ತುಂಬಾ ದಿನ ಆದ್ಮೇಲೆ ಕಣ್ ತುಂಬಾ ನಿದ್ದೆ ಮಾಡ್ದೆ. ಇಷ್ಟು ದಿನ ನಿದ್ದೆ ಮಾಡೋ ಹೊತ್ತಿಗೆ ಯಾರಾದ್ರೂ ಬಂದು ಕರೆಕ್ಟ್ ಆಗಿ ಎಬ್ಬರಿಸ್ತಾ ಇದ್ರು. ಆದ್ರೆ ಇವತ್ತು ಯಾವ ಡಿಸ್ಟರ್ಬೆನ್ಸ್ ಇಲ್ಲದೆ ಹಾಯಾಗಿ ಮಲಕ್ಕೆ. ನಿದ್ದೆ ಒಂಥರ ವರ ಇದ್ದ ಹಾಗೆ. ಆದ್ರೆ ಈಗಿನ ಜನರೇಷನ್ ಅವರು ನಿದ್ದೆನೆಲ್ಲ ಮೊಬೈಲ್ಗೆ ದಾರ ಎಳ್ದ್ಬಿಟ್ಟಿದ್ದಾರೆ. ನಮ್ಮನೆಲ್ಲೋ 6 ಗಂಟೆಗೆ ಎದ್ದಳೋ ರೂಲ್ಸು. ಪಾಪ ನನ್ ಮುದ್ದಿನ ಸೊಸೆಂದ್ರಿಗೆ ಆಫ್ಟರ್ ಒಂದು ಕಾಫಿಗೋಸ್ಕರ ನಿದ್ದೆ ಹಾಳು ಮಾಡಕ್ಕಾಗತ್ತಾ? ಹಾಯಾಗಿ ಮಲಗ್ಲಿ ಅಂತ ಎಬ್ಸ್ಲಿಲ್ಲ. ನಾನೇನಾದ್ರೂ ಎಬ್ಸಿದ್ರೆ ನೀವು ಕಣ್ ತುಂಬಾ ನಿದ್ದೆ ಮಾಡಕ್ ಹೇಗ್ ಸಾಧ್ಯ?